ಬಿಹಾರದ ಮೊದಲ ಹಂತದ ಚುನಾವಣೆಗೆ ಇನ್ನೊಂದೇ ದಿನ ಬಾಕಿ ಇರೋದು. ಇತ್ತ ನಿತೀಶ್ ರಾಜಕೀಯ ಅಂತ್ಯಕ್ಕೆ ವೇದಿಕೆ ರೆಡಿಯಾಗಿದೆಯಂತೆ. ನಿತೀಶ್ ಯುಗಾಂತ್ಯಕ್ಕೆ ಮಿತ್ರ ಪಕ್ಷ ಬಿಜೆಪಿಯ ಗೆಡ್ಡ ತೋಡಿದೆಯಾ ಅನ್ನೋ ಪ್ರಶ್ನೆ. ಮಹಾರಾಷ್ಟ್ರದ ಏಕನಾಥ್ ಶಿಂದೆಗೆ ಬಂದಂತ ಪರಿಸ್ಥಿತಿ ನಿತೀಶ್ಗೆ ಬರುತ್ತಾ ಅನ್ನೋ ಪ್ರಶ್ನೆ. ಈ ಪ್ರಶ್ನೆಗಳು ಈಗ ಜೆಡಿಯು ಮುಖಂಡರನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಎನ್ಡಿಎ ಕೂಟದಿಂದ ಇನ್ನೂ ಸಿಎಂ ಅಭ್ಯರ್ಥಿ ಘೋಷಣೆ ಮಾಡಲಾಗಿಲ್ಲ. ಎನ್ಡಿಎ ಗೆದ್ದರೂ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಲ್ವಾ? ಹಾಗಾದ್ರೆ ಅದಕ್ಕೇನೆ ಅನೌನ್ಸ್ ಮಾಡಿಲ್ವಾ ಅನ್ನೋ ಪ್ರಶ್ನೆಗಿದೆ. ಎನ್ಡಿಎ ಗೆದ್ರೂ ಕೂಡ ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡದೇ ಇಲ್ವಾ? ಹಾಗಾದ್ರೆ ಅದಕ್ಕೇನೆ ಅನೌನ್ಸ್ ಮಾಡದೇ ಇದ್ದಾರೆ. ಚುನಾವಣೆಗೆ ಒಂದೇ ದಿನ ಬಾಕಿ, ಬಟ್ ಇಲ್ಲಿವರೆಗೂ ಒಂದು ಕ್ಲಾರಿಟಿ ಅನ್ನೋದು ಇಲ್ಲ. ಹಾಗಾಗಿ ಒಂದು ಆತಂಕ ಅವರ ಅಭಿಮಾನಿಗಳಲ್ಲಿ, ಆಪ್ತರಲ್ಲಿ ಕಾಣಿಸ್ಕೊಳ್ತಾ ಇದೆ. ನಿತೀಶ್ ರಾಜಕೀಯ ಅಂತ್ಯಕ್ಕೆ ಅಂತಾನೆ ವೇದಿಕೆ ರೆಡಿ ಆಗಿದೆಯಾ ಅನ್ನೋ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಏನಾಗಿತ್ತು ಅನ್ನೋದು ಈ ಟೈಮಲ್ಲಿ ನಾವು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಕ್ವಿಕ್ ಆಗಿ ನೋಡ್ಬಿಡೋಣ. ಮಹಾರಾಷ್ಟ್ರದಲ್ಲೂ ಸಿಎಂ ಅಭ್ಯರ್ಥಿ ಘೋಷಣೆ ಮಾಡಲಾಗಿರಲಿಲ್ಲ. ಏನಾಗಿತ್ತು ರಾಜಕೀಯವಾಗಿ ಅಂತ ನೋಡೋದಾದ್ರೆ, ಚುನಾವಣೆಯ ನಂತರ ಬಿಜೆಪಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಬಿಡ್ತು. ಆಗ ಬೆಂಬಲ ನೀಡಿದ ಏಕನಾಥ್ ಶಿಂದೆ ಲೆಕ್ಕಕ್ಕೆ ಇಲ್ಲದಂತಾಗ್ಬಿಟ್ರು. ಆಗೋದಾದ್ರೆ DCM ಆಗೋ ಇಲ್ದೇ ಇದ್ರೆ ಸುಮ್ಮನಿರು ಅನ್ನುವಂಥ ಪರಿಸ್ಥಿತಿ ಬಂದ್ಬಿಡ್ತು. ಕೊನೆಗೆ ಏನು ಮಾಡಿದ್ರು ಅಂತಂದ್ರೆ, ಏಕನಾಥ್ ವಿಧಿ ಇಲ್ದೇನೆ DCM ಪಟ್ಟಕ್ಕೆ ತೃಪ್ತಿ ಪಡ್ಕೊಂಡ್ರು. ಆಯ್ತು, DCM ಓಕೆ ನಂಗೆ ಅಂತ. ಬಿಹಾರದಲ್ಲೂ ಕೂಡ ಇದೇ ರೀತಿ ಆದರೆ ಏನು ಮಾಡೋದು ಅನ್ನೋದು ಪ್ರಶ್ನೆ ಅವರ ಆಪ್ತರಲ್ಲಿ ಕಾಣಿಸ್ಕೊಳ್ತಾ ಇರೋದು. ಜೆಡಿಯು ಆತಂಕಕ್ಕೂ ಕೂಡ ಇದೇ ವಿಚಾರ ಕಾರಣ ಆಗ್ತಾ ಇರೋದು. ಇತ್ತ ನಿತೀಶ್ ಕುಮಾರ್ ಜಾತಿ ಕುರ್ಮಿ ಮತದಾರರಲ್ಲೂ ಕೂಡ ಒಂದು ಗೊಂದಲ ಇದೆ. ಆದರೆ ಸದ್ಯದ ಸ್ಥಿತಿಯಲ್ಲಿ ಸಿಎಂ ಫೇಸ್ ಘೋಷಿಸುವ ಸ್ಥಿತಿಯಲ್ಲಿ ಬಿಜೆಪಿ ಅನ್ನೋದು ಇಲ್ಲ. ಬಿಜೆಪಿ ಯಾಕೋ ಇದನ್ನ ರಿಸ್ಕ್ ತಗೊಳಕ್ಕೆ ರೆಡಿನೇ ಇಲ್ಲ. ನೋಡೋಣ ಕಾದು ನೋಡೋ ತಂತ್ರ ಮಾಡೋಣ ಅಂತ. ಬಟ್ ಇಲ್ಲೇನಾಗ್ಬಿಟ್ಟಿದೆ ಅಂತ ಅಂದರೆ, ಜೆಡಿಯುಗೂ ಆತಂಕ. ನಿತೀಶ್ ಕುಮಾರ್ ಅವರ ಜಾತಿ ಅವ್ರುಗಳಿಗೂ ನಾವು ವೋಟ್ ಹಾಕಬೇಕಾ ಹಾಕಬಾರ್ದಾ? ಅವಕಾಶ ಸಿಗುತ್ತಾ ಸಿಗಲ್ವಾ? ನಮ್ಮವ್ರನ್ನ ಮೂಲೆ ಗುಂಪು ಮಾಡ್ಬಿಟ್ರೆ ಏನು ಮಾಡೋದು? ನಿತೀಶ್ ಕುಮಾರ್ ಅವರನ್ನ ಗೆಲ್ಲೋ ತನಕ ಬಳಸ್ಕೊಂಡು ಬಿಜೆಪಿ, ಅದಾದಮೇಲೆ ಬೇರೆ ಥರದ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ರೆ ಏನು ಮಾಡೋದು ಅನ್ನೋದು ಅವ್ರ ಚಿಂತೆ ಆಗಿದೆ. ಇನ್ನೊಂದು, ನಿತೀಶ್ ಅನಿವಾರ್ಯತೆ ಅನ್ನೋದು ಇಲ್ವಾ ಅನ್ನೋದು ಈಗ ಎಲ್ರಿಗೂ ಕಾಡ್ತಾ ಇರುವಂಥ ಪ್ರಶ್ನೆ. ಹಾಗಿದ್ರೆ ನಿತೀಶ್ ಬೇಕೇ ಬೇಕು, ನಿತೀಶ್ ಇದ್ರೇನೆ ಆಗೋದು ಅನ್ನೋ ಆ ಅನಿವಾರ್ಯತೆ ಅನ್ನೋದು ಸೃಷ್ಟಿ ಆಗತ್ತಲ್ಲ. ನಾವು ಅನಿವಾರ್ಯವಾಗಲೇಬೇಕು ಅನ್ನೋದಿರುತ್ತಲ್ಲ, ಅದಿಲ್ವ ನಿತೀಶಿಂದ ಅನ್ನೋದು. ಕಳೆದ 20 ವರ್ಷಗಳಿಂದ ನಿತೀಶ್ಗೆ ಒಮ್ಮೆನೂ ಬಹುಮತ ಅನ್ನೋದು ಬಂದೇ ಇಲ್ಲ ಅದನ್ನು ನೋಡೋದಾದ್ರೆ. ಆದರೂ 20 ವರ್ಷಗಳಿಂದ ನಿತೀಶ್ ಸತತವಾಗಿ ಸಿಎಂ ಆಗಿದ್ದಾರೆ. ಆದರೆ ಈ ಬಾರಿ ನಿತೀಶ್ ಕುಮಾರ್ ಅನಿವಾರ್ಯತೆ ಅನ್ನೋದು ಕಾಣ್ತಾ ಇಲ್ಲ. ಈ ಬಾರಿ ಬಿಹಾರದ ಅಖಾಡದಲ್ಲಿ ಪ್ರಶಾಂತ್ ಕಿಶೋರ್ ಅವರು ಇದ್ದಾರೆ. ಪ್ರಶಾಂತ್ 20ರಿಂದ 25 ಸೀಟ್ ಗೆದ್ರೂ ಸಾಕು, ಅವರೇ ಕಿಂಗ್ ಮೇಕರ್ ಆಗ್ಬಿಡ್ತಾರೆ. ಎನ್ಡಿಎ ಬಹುಮತ ಗಳಿಸಿದ್ರೆ ಬಿಜೆಪಿ ಅವರೇ ಸಿಎಂ ಆಗೋದು ಪಕ್ಕಾ. ನಿತೀಶ್ ಕುಮಾರ್ ರಾಜಕೀಯ ಯುಗಾಂತ್ಯದ ಸ್ಕ್ರಿಪ್ಟ್ ರೆಡಿ ಆಗಿದೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ನವೆಂಬರ್ 14ರ ನಂತರ ಅದು ತೆರೆಯ ಮೇಲೆ ಕಾಣಿಸುವ ಲಕ್ಷಣಗಳು ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಅಲ್ಲಿಗೇ ಇಲ್ಲದಂತ ಚುನಾವಣೆ ಇದು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಈ ಬಾರಿ ಬಿಹಾರದಲ್ಲಿ ಯಾರ ಪರವೂ ಸ್ಪಷ್ಟ ಅಲೆ ಅನ್ನೋದು ಕಾಣ್ತಾ ಇಲ್ವಂತೆ. ಎಲ್ಲ ಪಕ್ಷಗಳದ್ದು ಸಮಬಲದ ಹೋರಾಟ ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಫಲಿತಾಂಶ ಯಾರ ಪರ ಬರುತ್ತೆ ಅಂತ ಹೇಳಕ್ ಆಗ್ತಾ ಇಲ್ಲ. ಮುಂದಾಲೋಚನೆ ಇಲ್ಲದೆ ಭರವಸೆಗಳ ಮಹಾಪೂರವೇ ಹರಿಸಲಾಗಿದೆ. ಯಾರ ಭರವಸೆಗಳ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿದೆ. ಯಾರ ಆಶ್ವಾಸನೆಗಳನ್ನ ಜನ ನಂಬ್ತಾರೆ ಅಂತ ಈಗಾಗಲೇ ಹೇಳಕ್ ಆಗಲ್ಲ. ಆದ್ರೆ ಜಾತಿ ಲೆಕ್ಕಾಚಾರದ ಮೇಲೆಗೆ ಮತದಾನ ನಡೆಯೋದು ಸತ್ಯ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂತಿಮವಾಗಿ ಜಾತಿಗಳ ಸಮೀಕರಣ ವರ್ಕೌಟ್ ಆಗೋದು ಪಕ್ಕಾ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಬಾರಿ ಯಾರ ಪರನೂ ಅಲೆ ಇಲ್ವಂತೆ, ಒಂದು ತಟಸ್ಥ ಅನ್ನೋದಿದೆ. ಕೆಲವರು ಭರವಸೆಗಳ ಮೇಲೆ ಭರವಸೆ ಕೊಡ್ತಾ ಇದ್ದಾರೆ. ನಾವು ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಅಧಿಕಾರಕ್ಕೆ ಬಂದರೆ ಹಿಂಗಾಗತ್ತೆ ಹಂಗಾಗತ್ತೆ ಅಂತ. ಇನ್ನೊಂದು ಕಡೆಯಲ್ಲಿ ಜಾತಿ ಲೆಕ್ಕಾಚಾರ. ನೀವು ಎಲ್ಲಿಗೆ ಹೋಗಲಿ ಈ ಜಾತಿ ಲೆಕ್ಕಾಚಾರ ಅಂತೂ ಖಂಡಿತವಾಗಿಯೂ ಇದ್ದೇ ಇರತ್ತೆ. ಸೊ ಆ ಜಾತಿ ಲೆಕ್ಕಾಚಾರದ ಮೇಲೇನೆ ಎಲ್ಲ ನಡೆಯುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ.